ತಹಶೀಲ್ದಾರ್ಗಳ ಮೇಲೆ ಸಚಿವ ಕೃಷ್ಣ ಬೈರೇಗೌಡರು ಗರಂ. ವಿಕಾಸಸೌಧದಿಂದ ತಹಶೀಲ್ದಾರ್ಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್. ತಹಶೀಲ್ದಾರ್ಗಳ ಮೇಲೆ ಸಚಿವ ಕೃಷ್ಣ ಬೈರೇಗೌಡರು ಗರಂ. ವಿಕಾಸಸೌಧದ ತಹಶೀಲ್ದಾರ್ಗಳ ಜೊತೆಗೆ ವಿಡಿಯೋ ಕಾನ್ಫರೆನ್ಸ್. ಸಭೆ ಆರಂಭವಾಗ್ತಾ ಇದ್ದಂತೆ ತಹಶೀಲ್ದಾರ್ಗಳ ಮೇಲೆ ಮಂತ್ರಿ ಸಿಟ್ಟು. ಸೋಮಾರಿ ತಹಶೀಲ್ದಾರ್ಗಳ ವಿರುದ್ಧ ರೆವೆನ್ಯೂ ಮಿನಿಸ್ಟರ್ ಆಕ್ರೋಶ. ಕೆಲಸ ಮಾಡದೆ ಆಯ್ದ ತಹಶೀಲ್ದಾರ್ಗಳ ಜೊತೆಗೆ ಸಭೆಯನ್ನ ನಡೆಸ್ತಾ ಇರುವಂತಹ ಸಚಿವರು. ಹುಬ್ಬಳ್ಳಿಯ ತಹಶೀಲ್ದಾರ್ ಮಹೇಶ್ಗೆ ಮಂತ್ರಿ ಕೆಬಿಜೆ ತರಾಟೆ. ನಾನೇನು ನಿನ್ನ ಗುಮಾಸ್ತನ ಅಂತ ಹೇಳಿ ತಹಶೀಲ್ದಾರ್ಗೆ ಪ್ರಶ್ನೆಯನ್ನ ಮಾಡಿರುವಂತಹ ಸಚಿವ. ಪ್ರತಿ ಬಾರಿ ಇಷ್ಟು ಕೇಸ್ ಬಾಕಿ ಇದೆ ಅಂತ ಹೇಳಿ ಚೆಕ್ ಮಾಡಲಿಕ್ಕೆ ನಾನೇನು ಗುಮಾಸ್ತನ. ಕೋರ್ಟ್ ಕೇಸ್ ವಿಲೇವಾರಿ ಮಾಡದ ತಹಶೀಲ್ದಾರ್ ವಿರುದ್ಧ ಕೆಂಡಾಮಂಡಲ. ತಹಶೀಲ್ದಾರ್ ಕೋರ್ಟ್ನಲ್ಲಿ ಯಾವ ಕೇಸ್ 90 ದಿನಕ್ಕಿಂತ ಹೆಚ್ಚು ಉಳಿಯುವಂತೆ ಇಲ್ಲ. ಆದರೂ ಕೂಡ ಬಾಕಿ ಕೇಸ್ ಉಳಿಸಿಕೊಂಡಿರುವಂತಹ ಸೋಮಾರಿ ತಹಶೀಲ್ದಾರ್ಗಳಿಗೆ ಕ್ಲಾಸ್. ತಹಶೀಲ್ದಾರ್ಗಳ ಕಾರ್ಯವೈಖರಿಗಳಿಗೆ ಕಂದಾಯ ಸಚಿವರು ತೀವ್ರ ಅಸಮಾಧಾನ. ಏನ್ ಹೇಳಿದ್ರು ನೋಡ್ಕ ಬನ್ನಿ. ಈಗ ತಹಶೀಲ್ದಾರ್ ನೀವ ನಿಮ್ ಪಕ್ಕದಲ್ಲಿ ಕೂತಿರೋರ? ಹೌದು, ಅವರು ನಿಮ್ಗೆ ಹಾಗಾದ್ರೆ ಅವ್ರಿಗೆ ಚಾರ್ಜ್ ಕೊಟ್ಬಿಟ್ಟು ನೀವು ಬಿಟ್ಬಿಡಿ. ಅವ್ರ ಕೈಲಿ ಪಾಠ ಹೇಳಿಸ್ಕೊಂಡು ಉತ್ತರ ಹೇಳುವಂಗಿದ್ರೆ ಅವರೇ ಕೆಲಸ ಮಾಡ್ಲಿ. ಅವರು ನಿಮ್ಗೆ ಪಕ್ಕದಿಂದ ಕೋಚಿಂಗ್ ಕೊಡೋ ಆಗಿದ್ರೆ ಹಾಗಾದ್ರೆ ಇದು ಡಿಫ್ಯಾಕ್ಟ್ ಅವರೇ ನಡೆಸ್ತಾ ಇದಾರ ನಿಮ್ ತಾಲೂಕು? ರಾಜ್ಯದಲ್ಲಿ ಇಲ್ಲದೆ ಇರೋ ಸಮಸ್ಯೆ ಏನಾದ್ರೂ ನಿಮ್ಗೆ ಹೇಳ್ತಾ ಇದ್ದೀರಾ? ಎಲ್ಲಾ ಕಡೆನೂ ಹಾಗೆ ಇರೋದು. ಎಲ್ಲಾ ಕಡೆನೂ ಅವರು ಅಡಿಷನಲ್ ಶಿರಸ್ತೇದಾರ್ಗೆ ಲಾಗಿನ್ ಕೊಟ್ಟಿದ್ದಾರೆ. 2, 3, 4 ಇರೋ ಕಡೆ ಅಷ್ಟರಲ್ಲೇ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ಇಲ್ಲದೆ ಇರೋದ್ರಲ್ಲಿ ಬೇರೆ ಎಲ್ಲಿ ಸ್ಟಾಫೇ ಇಲ್ಲ. ಅಲ್ಲಿ ನಿಮ್ಗಿಂತ 4 ಪಟ್ಟು ಕೆಲಸ ಆಗಿದೆ. ನೀವು ಹುಬ್ಬಳ್ಳಿ ಶಹರದಲ್ಲಿ ಇದ್ಕೊಂಡು ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನಾಚಿಕೆ ಆಗ್ಬೇಕು ನಿಮ್ಗೆ. ಇಷ್ಟು ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದೀರಿ. ಇರೋದ್ರಲ್ಲಿ ಹೈಯೆಸ್ಟ್ ವೇಕೆನ್ಸಿ ಭರ್ತಿ ಆಗಿರೋದು, ವರ್ಕಿಂಗ್ ಹ್ಯಾಂಡ್ಸ್ ಇರೋದು ನಿಮ್ ತಾಲೂಕಲ್ಲಿ. ಹ್ಯಾಂಡ್ಸ್ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ಅದೇನೋ ಹೇಳ್ತಾ ಇದ್ರಲ್ಲ, ಕುಣಿಯೋದಕ್ಕೆ ಬರದೆ ಸ್ಟೇಜ್ ಅಂಕುಡೊಂಕಿದೆ ಅಂತ ಹೇಳಿ. ಈ ರೀತಿ 4 ಪಟ್ಟು ಕೆಲಸ ಆಗಿದೆ. ನೀವು ಹುಬ್ಬಳ್ಳಿ ಶಹರದಲ್ಲಿ ಇದ್ಕೊಂಡು ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನಾಚಿಕೆ ಆಗ್ಬೇಕು ನಿಮ್ಗೆ. ಇಷ್ಟು ಬೇಜವಾಬ್ದಾರಿ ಉತ್ತರ ಕೊಡ್ತಾ ಇದ್ದೀರಿ. ಡ್ರೀಮ್ 11ಗೆ ಬಿಗ್ ಶಾಕ್. ಡ್ರೀಮ್ 11 ಜೊತೆಗೆ ಒಪ್ಪಂದ ರದ್ದು. ಬಿಸಿಸಿಐ ಮಹತ್ವದ ಆದೇಶ. ಇಷ್ಟು ದಿನ ಡ್ರೀಮ್ 11ಗೆ ಹೋಗ್ಬಿಟ್ಟು ಟೀಮ್ ಮಾಡ್ತಿದ್ರಲ್ಲ, ಈಗ ಈ ಒಂದು ಸುದ್ದಿಯನ್ನು ನೀವು ನೋಡ್ಲೇಬೇಕು. ಡ್ರೀಮ್ 11 ಬಿಗ್ ಶಾಕ್. ಡ್ರೀಮ್ 11 ಜೊತೆಗೆ ಒಪ್ಪಂದ ರದ್ದು. ಬಿಸಿಸಿಐ ಮಹತ್ವದ ಆದೇಶ. ಆನ್ಲೈನ್ ಗೇಮಿಂಗ್ ಬಿಲ್ಗೆ ಸಂಸತ್ ಅನುಮೋದನೆ. ಈ ಬೆನ್ನಲ್ಲೇ ಡ್ರೀಮ್ 11 ಜೊತೆಗೆ ಬಿಸಿಸಿಐ ಡೀಲ್ ರದ್ದು. ಭವಿಷ್ಯದಲ್ಲಿ ಇನ್ನೆಂದಿಗೂ ಕೂಡ ಇಂತಹ ಸಂಸ್ಥೆಗಳ ಜೊತೆ ಒಪ್ಪಂದವಿಲ್ಲ. ಬಿಲ್ ಪಾಸ್ ಆದ ಬೆನ್ನಲ್ಲೇ ಬಿಸಿಸಿಐ ಸಂಪರ್ಕಿಸಿದ್ದಂತಹ ಡ್ರೀಮ್ 11 ಆದರೆ ಹೊಸ ಕಾಯ್ದೆ ಕಾರಣ ಒಪ್ಪಂದವನ್ನ ಮುಂದುವರಿಸುವುದಿಲ್ಲ ಅಂತ ಹೇಳಿ ಬಿಸಿಸಿಐ ಹೇಳಿದೆ. 3 ವರ್ಷಗಳ ಮಟ್ಟಿಗೆ 358 ಕೋಟಿಯ
ಸ್ಪಾನ್ಸರ್ಶಿಪ್ ಒಪ್ಪಂದ ಇತ್ತು. ಈಗ Dream11 ಪ್ಲೇನಲ್ಲಿ ಹೊಸ ಸ್ಪಾನ್ಸರ್ ಹುಡುಕಲು ಮುಂದಾಗಿರುವಂಥ BCCI. ಅತ್ತ ಹಣಕಾಸು ರಂಗಕ್ಕೆ Dream11 ಮಾತೃ ಸಂಸ್ಥೆ ಡ್ರೀಮ್ ಸ್ಪೋರ್ಟ್ಸ್ ಎಂಟ್ರಿ ಆಗ್ತಾ ಇದೆ. ಡ್ರೀಮ್ ಮನಿ ಹೆಸರಿನಲ್ಲಿ ಹೊಸ ಆ್ಯಪ್ ತರಲಿಕ್ಕೆ ಮುಂದಾಗಿರುವಂತಹ Dream11. ಎಸ್ ವೀಕ್ಷಕರೇ, BCCI ಮೊದಲು ಒಪ್ಪಂದದಲ್ಲಿ ಇತ್ತು. Dream11 ಯಾವೊಂದು ಆ್ಯಪ್ ಇತ್ತಲ್ಲ ಅದು, ಆ ಒಂದು Dream11ನಲ್ಲಿ ಟೀಮನ್ನು ಕ್ರಿಯೇಟ್ ಮಾಡ್ಕೊಳ್ಬಹುದಾಗಿತ್ತು. ಸೊ ಈ ಒಂದು ಕಾರಣಕ್ಕಾಗಿ ಈಗ ಆ ಒಂದು ಒಪ್ಪಂದ ಇರೋದಿಲ್ಲ ಅಂತ ಹೇಳಿ BCCI ತಿಳಿಸಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.